ಸರ್, ಈ ಒಂದು ಪ್ರಕರಣದ ವಿರುದ್ಧ SIT ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಡೆಸಿ ಇನ್ವೆಸ್ಟಿಗೇಷನ್ಗೂ ಕರೆದಿದ್ದಾರೆ. ಇದನ್ನು ನ್ಯಾಯದ ಪ್ರಕಾರ ನ್ಯಾಯ ರೀತಿಯಾಗಿ ತನಿಖೆ ನಡೆದು ಯಾರಿಗೆ ಶಿಕ್ಷೆ ಆಗಬೇಕೋ ಅದು ಹಾಗೇ ಆಗುತ್ತೆ. ಸರ್, ಚುನಾವಣೆಗೋಸ್ಕರ ಮಾಡಿದರೆ ನಾವು 10 ದಿನ ಮುಂಚೆ ಮಾಡ್ತಾ ಇದ್ವಿ. ನಮಗಿನ್ನೂ ಬೆನಿಫಿಟ್ ಆಗಿರೋದು ಕಾಂಗ್ರೆಸ್ ಪಾರ್ಟಿಗೆ. ಯಾಕೆಂದರೆ BJPಯವರು ಗೊತ್ತು 6 ತಿಂಗಳಾಗಿದೆ. ಇದು 6 ತಿಂಗಳಿಗೆ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಲೆಟ್ರ್ಗಳು ಹೋಗಿದೆ. BJPಯವ್ರ ಕಡೆಯಿಂದ ಮೈತ್ರಿ ಮಾಡಬಾರ್ದು ಅಂತ ಹೋಗಿದೆ. ಆದರೂ ಮೈತ್ರಿ ಮಾಡಿ, ಗೊತ್ತಿದ್ದು ಮಾಡಿದಾರ, ಗೊತ್ತಿಲ್ಲದೆ ಮಾಡಿದಾರ, ಇದು ನಾವು ಕೇಳಬೇಕಾದ್ರೆ ಪ್ರಶ್ನೆ. ನಾನು ಇದನ್ನು ಕೇಳಿಲ್ಲ. ಯಾವುದೇ ರೀತಿಯ ಇಂಥ ಹೋಲಿಕೆಗಳು ತಪ್ಪು. ಹೋಲಿಕೆಗಳು ಮಾಡಬಾರ್ದು. ಯಾಕಂದರೆ ಇದು ನಮ್ಮ ದೇಶಾದ್ಯಂತ ಅಲ್ಲ, ಇಡೀ ಜಗತ್ತಿನಲ್ಲೇ ಒಂದು ದೊಡ್ಡ ಸ್ಕ್ಯಾಂಡಲ್ ಇದು. ಅದು ಗೊತ್ತಿರಬೇಕು. ಯಾಕಂದರೆ ಇದು ಅಟ್ರಾಸಿಟಿ, ಕಿಡ್ನಾಪ್, ಬಹಳಷ್ಟು ಸೀರಿಯಸ್ ಅಲಿಗೇಷನ್ಗಳು ಬರ್ತಿದ್ರ ಮೇಲೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.